ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ತಿಳಿಸ್ತಾ ಪೋಷಣ್ ಟ್ರ್ಯಾಕರ್ 24.1 ಹೊಸ ವರ್ಷನ್ ಮತ್ತೆ ಅಪ್ಡೇಟ್ ಆಗಿದೆ. ಇದರಲ್ಲಿ ಹೊಸದಾಗಿ ಏನಿದೆ ಅಂತಂದರೆ ಪರಿಶೀಲನೆ ಸಮಯದಲ್ಲಿ ಸುಧಾರಿತ ನಮ್ಯತೆಗಾಗಿ FRS ಚಿತ್ರವನ್ನು ಮರು ಸೆರೆ ಹಿಡಿಯಲು ಕಾರ್ಯವನ್ನು ಸೇರಿಸಲಾಗಿದೆ. ಎರಡನೇದಾಗಿ ಆರಂಭಿಕ ಡಿಜಿಲಾಕರ್ ಪರದೆಯನ್ನು ತೆಗೆದುಹಾಕುವ ಮೂಲಕ KYC ಪ್ರಕ್ರಿಯೆಯನ್ನು ಸುಗಮಗೊಳಿಸಲಾಗಿದೆ. ಅಪ್ಲಿಕೇಶನ್ ಇಂಟರ್ಫೇಸಿಂದ AW ಸ್ಥಿತಿಯ ಪ್ರದರ್ಶನವನ್ನು ತೆಗೆದುಹಾಕಲಾಗಿದೆ. ಈ ಮೂರು ಹೊಸದಾಗಿ ಬಂದಿರುವಂಥ ವಿಷಯಗಳು. ಇದರ ಬಗ್ಗೆ ಮೊದಲು ಪೋಷಣ್ ಟ್ರ್ಯಾಕರ್ನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗಿ ಏನು ಬಂದಿದೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಮೊದಲೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಫಸ್ಟ್ ಬೆನಿಫಿಷರಿಗೆ ಬರೋಣ. ಇಲ್ಲಿ ಬೆನಿಫಿಷರಿ ಪ್ರೆಗ್ನೆಂಟ್ ವುಮೆನ್ ತಗೊಳ್ಳೋಣ. ಆ ಹೆಸರು ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಫೇಸ್ ವೆರಿಫಿಕೇಷನ್ ಆಗಿದೆ ಅಂತ ಡಬಲ್ ಮಾರ್ಕ್ ಬಂದಿದೆ. ಅದರ ಜೊತೆಗೆ ರೀಕ್ಯಾಪ್ಚರ್ ಫೇಸ್, ಏನಾದರೂ ಫೋಟೋ ಕ್ಯಾಪ್ಚರ್ ಮಾಡುವಾಗ ಸರಿ ಬಂದಿಲ್ಲ ಅಂದರೆ ಮತ್ತೆ ರೀಕ್ಯಾಪ್ಚರನ್ನು ಮಾಡ್ಬೋದು, ಫೋಟೋನ ರೀಕ್ಯಾಪ್ಚರನ್ನು ಮಾಡ್ಬೋದು. ಆ ಆಪ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಎಲ್ಲ ಏನು KYC ಮಾಡಿದ್ದೀರಿ ಅದ ನಂತರ ಫೋಟೋ ಕ್ಯಾಪ್ಚರ್ ಮಾಡಿ ಫೇಸ್ ವೆರಿಫಿಕೇಷನ್ ಆಗಿದೆ, ಈ ರೀತಿ ಡಬಲ್ ಮಾರ್ಕ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಥರ ಡಬಲ್ ಮಾರ್ಕ್ ಬರುತ್ತೆ. ಅದಾದ ನಂತರ ಅದ್ರ ಮುಂದ್ಗಡೆ ಮತ್ತೆ ಫೋಟೋದಲ್ಲಿ ಏನಾದರೂ ಸಮಸ್ಯೆ ಬಂದರೆ ರೀಕ್ಯಾಪ್ಚರ್ ಫೇಸ್ ಅಂಥೇಳಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಈ ರೀಕ್ಯಾಪ್ಚರ್ ಫೇಸ್ ಅನ್ನುವಂಥದ್ದು ಏನಿದೆ ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಅದೇ ಥರನಾಗಿ ಮೊದಲು ಯಾವ ರೀತಿ ಕೇಳ್ತಿತ್ತು ಒಪ್ಪಿಗೆ ಇದೆ ಅಂಥೇಳಿ ಕೆಳಗಡೆ ಎಕ್ಸೆಪ್ಟ್ ಅನ್ನೋದೇನಿದೆ ಅದನ್ನು ಕ್ಲಿಕ್ ಮಾಡಿದಾಗ ಮತ್ತೆ ನೀವು ಫೋಟೋನ ರೀಕ್ಯಾಪ್ಚರ್ ಮಾಡಬಹುದು. ಇಲ್ಲೇನಾದರೂ ಸಮಸ್ಯೆ ಆಗಿತ್ತು ಅಂತಂದರೆ, ಕ್ಲಿಯರಾಗಿ ಫೋಟೋ ಬಂದಿರಲಿಲ್ಲ ಅಂತಂದರೆ ನೀವು ಮತ್ತೆ ಫೋಟೋನ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು ಆರಂಭಿಕ ಡಿಜಿಲಾಕರ್ ಪರದೆಯನ್ನು ತೆಗೆದುಹಾಕುವ ಮೂಲಕ KYC ಪ್ರಕ್ರಿಯೆಯನ್ನು ಸುಗಮಗೊಳಿಸಲಾಗಿದೆ. ಇನ್ನು KYC ಮಾಡಬೇಕಾದ್ರೆ ಒಂದು ಡಿಜಿಲಾಕರ್ ಪರದೆ ಏನು ಓಪನ್ ಆಗ್ತಿತ್ತು ಅದು ಇನ್ನು ಮುಂದೆ ಓಪನ್ ಆಗಲ್ಲ, ನೇರವಾಗಿ KYCಗೆ ಹೋಗುತ್ತೆ. ಇದು ಎರಡನೇದಾಗಿ ಅಪ್ಡೇಟ್ ಆಗಿರುವಂಥದ್ದು. ಇನ್ನು ಮೂರನೇದಾಗಿ ಅಪ್ಲಿಕೇಶನ್ ಇಂಟರ್ಫೇಸ್ನಿಂದ AWC ಸ್ಥಿತಿ ಪ್ರದರ್ಶನವನ್ನು ತೆಗೆದುಹಾಕಲಾಗಿದೆ. ಇದಿಷ್ಟು ಅಪ್ಡೇಟ್ ಆಗಿರುವಂಥ ವಿಷಯಗಳು. ಕೊನೆಯದಾಗಿರುವಂಥದ್ದು ವಿವಿಧ ಸಣ್ಣ ದೋಷ ಪರಿಹಾರಗಳನ್ನು ಸುಧಾರಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಇದರಲ್ಲಿರುವಂಥ ವಿಷಯ ಏನು ಅಂತಂದರೆ, ಒಂದನೇದು ಫೋಟೋ ಕ್ಯಾಪ್ಚರ್ನ ಮತ್ತೆ ಮರಳಿ ನೀವು KYC ಆಗಿ ಫೋಟೋ ಕ್ಯಾಪ್ಚರ್ ವೆರಿಫಿಕೇಷನ್ ಆದ ನಂತರನೂ ಸಹ ಮತ್ತೆ ಮರಳಿ ಫೋಟೋವನ್ನು ಸರಿ ಬಂದಿಲ್ಲ ಅಂದರೆ ರೀಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಿಷ್ಟು 24.1ರಲ್ಲಿ ಅಪ್ಡೇಟ್ ಆಗಿರುವಂಥ ವಿಷಯಗಳು ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು.